ಒಂದು ಇಂಟ್ರೆಸ್ಟಿಂಗ್ ಆಯಾಮ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂತು, ಆರೋಪನೇ ಇನ್ನೂ ಅಪರಾಧ ಅಂತ ಪ್ರೂವ್ ಆಗಿಲ್ಲ. ತಕ್ಷಣ ಪಾರ್ಟಿ ಆಚೆ ಇಡ್ತು, ಜನ ಸೋಲ್ಸಿದ್ರು. ದರ್ಶನ್ ಅವ್ರ ಮೇಲೆ ಆರೋಪ ಬಂದಿದೆ, ಇದ್ರಲ್ಲಿ ಹಂಗಾದ್ರೆ ಏನು? ಫಿಲಂ ಫೀಲ್ಡ್ ಹೇಳ್ತಿದೆ ಬ್ಯಾನ್ ಮಾಡೋಕೆ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಚಾರ್ಜ್ ಶೀಟ್ ಆಗಿರ್ಲಿಲ್ಲ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಜನ ಓಟ್ ಹಾಕ್ದಲ್ಲೇ ಸೋಲ್ಸಿದ್ರು. ಈಗ ನಾಳೆ ದಿನ ಇನ್ ಕೇಸ್ ಏನಾದರೂ ದರ್ಶನ್ ಅವ್ರ ಆಚೆ ಬಂದರೂ ಕೂಡ ಜನ, ಅದರಲ್ಲೂ ಅಭಿಮಾನಿಗಳು ಕೈ ಹಿಡಿತಾರ ದರ್ಶನ್ ಅವ್ರದ್ದು? ದೊಡ್ಡ ಪ್ರಶ್ನೆ ಇವಾಗ. ಆ ಬ್ರ್ಯಾಂಡ್ ಡಿ ಬಾಸ್ ಇತ್ತಲ್ಲ, ಹಾಗೆ ಉಳಿದಿದೆಯಾ ಇದೆಲ್ಲ ಆದಮೇಲೆ? ನನ್ನ ಪ್ರಕಾರ ಸ್ಲೋಲಿ ಅದು ಡೆಮಾಲಿಷ್ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ನಿಧಾನಕ್ಕೆ ಹೋಗ್ತಾ ಇದೆ. ನೀವು ಅಬ್ಸರ್ವ್ ಮಾಡೋಗ ಹಾಗಿದ್ರೆ ಇದೇ ಚರ್ಚೆನ ನಾವು ಲಾಸ್ಟ್ ಟೈಮ್ ಮಾಡಿದ್ದಕ್ಕೂ ಇವಾಗಿಂದಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸಗಳು ಬರ್ತಾ ಇದೆ. ವಾಯ್ಸ್ ರೇಸ್ಗಳ ಮಾಡ್ತಾ ಇದ್ದಾರೆ, ವಾಯ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಪಾಪ ಅನ್ನೋ ಅಂತ ಅಂದರೆ ಆಗಬಾರ್ದಾಗಿತ್ತು, ಎಂಥ ದುರಂತ ಆಗೋಯ್ತು. ಆಮೇಲೆ ಯಾಕಂದರೆ ಇದು ಪ್ರಕರಣ ಎಂಥ ಮಹಾ ತಿರುವುಗಳು ಪಡ್ಕೋತಾ ಇದೆ. ದಿನೇ ದಿನಕ್ಕೂ ನಮಗೆ ಇದು ಘೋರಾಪರಾಧ ಅನ್ನೋ ಅಂಥದ್ದು ಬರ್ತಾ ಇದೆ. ಇನ್ನೂ ಅಪರಾಧಿ ಸ್ಥಾನದಲ್ಲಿ ನಿಂತಿರಬಹುದು ಇವರು, ಪ್ರೂವ್ ಆಗಿಲ್ಲದೆ ಇರಬಹುದು. ವಾಟ್ ಎವರ್ ಇಟ್ ಇಸ್ ಸೆಡ್ ಆ್ಯಂಡ್ ಡನ್, ನಮಗೆ ಎವ್ರಿ ಡೇ ಅದು ಬೆಳವಣಿಗೆ ರೂಪ ತಗೊಳ್ತಾ ಇದೆಯಲ್ಲ, ಅದು ತುಂಬ ಅಸಹ್ಯ ಅನಿಸೋ ಹಂಗೆ ಬೆಳೀತಾ ಇದೆ. ಸೊ ದರ್ಶನ್ಗೆ ಫ್ಯಾನ್ ಫಾಲೋವರ್ಸು, ಆಮೇಲೆ ಫ್ಯಾನ್ ಫಾಲೋವರ್ಸ್ ಆದ್ರೂ ಎಂಥ ಸ್ಮಿತಾ, ನಾನು ಹೇಳ್ಬಿಡ್ತೀನಿ ಇಲ್ಲಿ, ನನಗೆ ಬೇಸರವಾಗಿರೋಂಥ ಫ್ಯಾನ್ ಫಾಲೋವರ್ಸು ಇವ್ರು ಯಾರೂ, ಇವರೆಲ್ಲ ಪೇಯ್ಡ್ ಫ್ಯಾನ್ ಫಾಲೋವರ್ಸು, ಪೇಯ್ಡ್ ಫ್ಯಾನ್ಸ್ ಇವರೆಲ್ಲ. ಮಿಲ್ಟ್ರಿ ಹೋಟೆಲ್ ಲೆಕ್ಕ ಇದು. ನೀನು ಅಚ್ಚೆ ಹಾಕಿಸ್ಕೊಂಡ್ರೆ ಇಷ್ಟು ದುಡ್ಡು ಸಿಗುತ್ತೆ, ನೀನು ಇದನ್ನ ಏನೋ ಅದೇ ಕೆಲಸ ಮಾಡೋದು, ಅವನಿಗೆ ಅದೇ ಕೆಲಸ. ನೀನು ಆಟೋ ಮೇಲೆ ಬರ್ಸ್ಕೊಂಡ್ರೆ ನಿನ್ಗೆ ಇಷ್ಟು ದುಡ್ಡು, ನೀನ್ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನಿನ್ಗೆ ಇಷ್ಟು ದುಡ್ಡು, ಪ್ರೊಡ್ಯೂಸರ್ಗಳ ಅಸೋಸಿಯೇಷನ್ಗೆ ದುಡ್ಡು ಕೊಡಬೇಕು. ಹೌದು, ಆಮೇಲೆ ಇವ್ರು ಸ್ವಲ್ಪ ಕೊಡಬೇಕು. ಅದ್ ಬಿಡಿ. ಆಮೇಲೆ ಇವ್ರನ್ನೆಲ್ಲರನ್ನೂ ಸಾಕದ್ ಯಾರು? ದರ್ಶನ್ನ ಪ್ರತಿಯೊಂದು ಸಿನಿಮಾನ ಒಪ್ಕೊಂಡವ್ರು ಪ್ರೊಡ್ಯೂಸರ್ಸ್. ಇವ್ರಿಗೆ ಯಾವ ದರ್ದು? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವನನ್ನ ಸಾಕೋದಲ್ದೆ ದರ್ಶನ ಬೆಳೆಸೋದಲ್ದೆ ಬೆಳೆಸಬೇಕು. ಒಬ್ಬ ನಟ ತನ್ನ ವೈಯಕ್ತಿಕ ಜೀವನದಲ್ಲಿ ಮಾಡ್ಕೊಂಡಿರೋ ಈ ಎಡವಟ್ಟಿನಿಂದ ಎಷ್ಟು ಜನ ಬೀದಿಗೆ ಬರ್ತಿದ್ದಾರೆ. ಚಿಕ್ಕಣ್ಣ ಅವರಾಯ್ತು, ಇದೀಗ ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಾರ್ಟಿಯಲ್ಲಿ ಕೇವಲ ಚಿಕ್ಕಣ್ಣ ಮಾತ್ರ ಅಲ್ಲ, ಮತ್ತೋರ್ವ ನಟ ಕೂಡ ಭಾಗಿಯಾಗಿದ್ರು ಅನ್ನೋ ಅನುಮಾನಗಳಿದೀಗ ಪೊಲೀಸ್ ಇಲಾಖೆಯನ್ನ ಕಾಡೋಕ್ ಪ್ರಾರಂಭ ಆಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ರಂತೆ ಮತ್ತೊಬ್ಬ ನಟ, ಯಾರದು? ಆತನನ್ನ ಕೂಡ ಕರೆಸಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. 2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆ ನಟ. ಅಫಿಷಿಯಲಿ ಪೊಲೀಸರ ಕಡೆಯಿಂದ ನೋಟಿಸ್ ಹೋಗೋ ತನಕ ನಾವು ಕೂಡ ಹೆಸರು ಹೇಳೋ ಆಗಿಲ್ಲ, ವೃತ್ತಿ ಧರ್ಮ. ಬಟ್ ಖಚಿತ ಮಾಹಿತಿ ಬಂದಿದೆ, ಮತ್ತೋರ್ವ ನಟ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇವತ್ತು ಚಿಕ್ಕಣ್ಣ, ನಾಳೆ ಅವ್ರ ಸರ್ದಿನ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಒಬ್ಬ ನಟನ ಹಠ ಇವತ್ತು ಆ ಆರೋಪಿಗಳ ಮನೆಯವ್ರನ್ನ, ಸತ್ತೋದ ರೇಣುಕಾ ಸ್ವಾಮಿ ಅವರ ಮನೆ ಜನನ, ಅವ್ನ ಹಿಂದಿದ್ದ ಫ್ಯಾನ್ಸ್ಗಳ ಜೊತೆಗಿದ್ದಾರೆ ಎಲ್ಲ ಆಟೋ ಡ್ರೈವರ್ ರೀ, ಆಟೋ ಡ್ರೈವರ್. ಆಮೇಲೆ ಆಟೋ ಡ್ರೈವರ್ಗಳನ್ನ 5-5 ಲಕ್ಷ ಕೊಟ್ಟು ಕಳಿಸಿದ್ದು. ಪಾಪ ಅವ್ರಿಗೆ ಹೆಂಗೆ ಅಂತಂದ್ರೆ ಅವ್ರ ಜೀವಮಾನದಲ್ಲಿ ಒಂದು ಆಟೋ ತೆಗಿಬೇಕಾದ್ರೆ 1.5 ಲಕ್ಷ, 3 ಆಟೋ ಆ ಲೆಕ್ಕದಲ್ಲಿ, ಅದು ಕೂಡ ಅವ್ರಿಗೆ ಸಿಗೋದಿಲ್ಲ, ಅವರ ಮನೆಯವರಿಗೆ ಸಿಗೋದು. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಈ ಚರ್ಚಾ ಕಾರ್ಯಕ್ರಮ ಮುಂದುವರಿತಿದ್ರೆ ಮಿಡ್ಲಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ನಿಮ್ಗೆ ಗೊತ್ತಿರೋದು ಭಾವನಾ ಅನ್ನುವಂಥ ನಟಿ ಇದ್ದಾರೆ ನಮ್ಮಲ್ಲಿ, ಭಾವನಾ ಅನ್ನುವಂಥ ನಟಿ ಇದ್ದಾರೆ. ಆ ನಟಿಯ ಬಗ್ಗೆ ಒಂದು ಕಿಡ್ನ್ಯಾಪ್ ಕೇಸ್ ಆಯಿತು ಮಲಯಾಳಂನಲ್ಲಿ, ದಿಲೀಪ್ ಅನ್ನುವಂಥ ನಟನ ಕಾರಣಕ್ಕಾಗಿ. ಚಿತ್ರರಂಗ ಅವರನ್ನು ಸೂಪರ್ ಸ್ಟಾರ್ ಆತ, ಅವರನ್ನು ಒಂಥರ ಹೆಂಗೆ ಎಷ್ಟು ಕೆಟ್ಟ ರೀತಿಯಲ್ಲಿ ನೋಡ್ಬಿಡ್ತು ಅಂತಂದರೆ ದೂರನೇ ಇಟ್ಬಿಡ್ತು. ಎಲ್ಲರೂ ಭಾವನಾಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಅಂಥ ದಿನ ಯಾವಾಗ ಬರೋದು?